ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 3 ವರ್ಷಕ್ಕೊಮ್ಮೆ ಮಾತ್ರ ಬರುವ ಅತ್ಯಂತ ಪುಣ್ಯಕರವಾದ ಅಧಿಕ ಮಾಸದ ಪದ್ಮಿನಿ ಏಕಾದಶಿಯ ಬಗ್ಗೆ ಇಂದು ಸಂಪೂರ್ಣ ಮಾಹಿತಿಯನ್ನು ತುಂಬ ವಿವರವಾಗಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ಒಂದು ಏಕಾದಶಿಯ ಮಹತ್ವವೇ ಬೇರೆ. ಸಾಮಾನ್ಯವಾಗಿ ನಾವು ಪ್ರತಿ ತಿಂಗಳು ಬರುವ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ. ಆದರೆ ಅಧಿಕ ಮಾಸದಲ್ಲಿ ಬರುವ ಈ ಪದ್ಮಿನಿ ಏಕಾದಶಿ ತುಂಬಾ ಶಕ್ತಿಶಾಲಿ ಮತ್ತು ಮಹಾಪುಣ್ಯವನ್ನು ಕೊಡುವ ಏಕಾದಶಿ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಒಂದು ದಿನ ವಿಷ್ಣುವಿನ ಪೂಜೆ ಮಾಡಿದರೆ, ಉಪವಾಸ ಇದ್ದರೆ, ದೀಪಾರಾಧನೆ ಮಾಡಿದರೆ, ವಿಷ್ಣುವಿನ ನಾಮಸ್ಮರಣೆ ಮಾಡಿದರೆ ನಮ್ಮ ಜೀವನದಲ್ಲಿ ಇರುವ ಅನೇಕ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ಮನೆಯಲ್ಲಿ ಇರುವ ಆರ್ಥಿಕ ತೊಂದರೆ, ಕುಟುಂಬದ ಕಲಹ, ಮನಸ್ಸಿನ ಅಶಾಂತಿ, ಆರೋಗ್ಯದ ಸಮಸ್ಯೆಗಳು, ಕೆಲಸಗಳಲ್ಲಿ ಆಗ್ತಾ ಇರುವ ವಿಘ್ನಗಳು ಇವೆಲ್ಲವೂ ಕಡಿಮೆಯಾಗುತ್ತವೆ. ಹಾಗಾಗಿ ಈ ಒಂದು ದಿನವನ್ನು ನಾವು ತುಂಬ ಭಕ್ತಿಯಿಂದ, ಶುದ್ಧ ಮನಸ್ಸಿನಿಂದ ಆಚರಣೆ ಮಾಡಬೇಕು. ಈ ಪದ್ಮಿನಿ ಏಕಾದಶಿಯ ವಿಶೇಷತೆ ಏನಪ್ಪ ಅಂದರೆ, ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ಸಿಗುತ್ತದೆ. ಯಾಕಂದರೆ ವಿಷ್ಣು ಇರುವ ಕಡೆ ಲಕ್ಷ್ಮೀ ದೇವಿಯೂ ಇರುತ್ತಾಳೆ. ಆದ್ದರಿಂದ ಈ ದಿನ ನಾವು ಭಕ್ತಿಯಿಂದ ವಿಷ್ಣುವನ್ನು ಪೂಜೆ ಮಾಡಿದರೆ ಮನೆಯಲ್ಲಿರುವ ದಾರಿದ್ರ್ಯ ನಿಧಾನವಾಗಿ ದೂರಾಗಿ ಐಶ್ವರ್ಯ ಹೆಚ್ಚಾಗುತ್ತದೆ. ಕೆಲವರು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸುತ್ತಿರ್ತಾರೆ. ಎಷ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ, ಮನೆಯಲ್ಲಿ ಸದಾ ಅಶಾಂತಿ ಇರುತ್ತೆ. ಇಂಥವರು ಈ ಪದ್ಮಿನಿ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆ ಮಾಡಿದರೆ ದೇವರ ಅನುಗ್ರಹದಿಂದ ನಿಧಾನವಾಗಿ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಈ ದಿನ ನಾವು ಮಾಡುವ ದೀಪಾರಾಧನೆಗೂ ತುಂಬ ಮಹತ್ವವಿದೆ. ನಾವು ಲಕ್ಷದ ಒಂದು ಬತ್ತಿ ಹಾಗೂ ಭೂಚಕ್ರ ಬತ್ತಿ ಅಥವಾ ಬಿಲ್ವ ಬತ್ತಿ ಎರಡೂ ತುಂಬ ವಿಶೇಷವಾದವು. ಲಕ್ಷದ ಒಂದು ಬತ್ತಿಯನ್ನು ಹಚ್ಚಿದರೆ ಲಕ್ಷ ದೀಪ ಹಚ್ಚಿದಷ್ಟು ಪುಣ್ಯ ಸಿಗುತ್ತದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರಾಗಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. ಹಾಗೆ ಭೂಚಕ್ರ ಅಥವಾ ಬಿಲ್ವ ಬತ್ತಿಯನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ಶಿವನ ಅನುಗ್ರಹ ದೊರೆಯುತ್ತದೆ. ಶನಿ ದೋಷ, ರಾಹು ಕೇತು ದೋಷ, ಮನೆಯಲ್ಲಿ ಆಗ್ತಾ ಇರುವ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಶಿವ ಮತ್ತು ವಿಷ್ಣು ಇಬ್ಬರಿಗೂ ಈ ದಿನ ಪೂಜೆ ಮಾಡುವುದರಿಂದ ದ್ವಿಗುಣ ಪುಣ್ಯ ಸಿಗುತ್ತದೆ. ಈ 2 ಬತ್ತಿಗಳು ಸಿಕ್ಕರೆ ಎರಡನ್ನೂ ಹಚ್ಚಬಹುದು. ಇಲ್ಲ ಅಂದರೆ ಒಂದೇ ಬತ್ತಿ ಸಿಕ್ಕರೂ ಭಕ್ತಿಯಿಂದ ಹಚ್ಚಿದರೆ ಸಾಕು. ಬತ್ತಿಯನ್ನು ಹೇಗೆ ಸಿದ್ಧ ಮಾಡಿಕೊಳ್ಳಬೇಕು ಅಂದರೆ, ಹಿಂದಿನ ದಿನವೇ ತುಪ್ಪ ಅಥವಾ ಎಳ್ಳೆಣ್ಣೆಯಲ್ಲಿ ನೆನೆಸಿ ಇಟ್ಟರೆ ತುಂಬ ಚೆನ್ನಾಗಿ ಉರಿಯುತ್ತದೆ. ದೀಪ ಚೆನ್ನಾಗಿ ಉರಿದಷ್ಟು ನಮ್ಮ ಮನೆಯಲ್ಲಿ ದೇವರ ಕೃಪೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ದೀಪ ಹಚ್ಚುವಾಗ ನಾವು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಯೋಚನೆ ಇಟ್ಟುಕೊಳ್ಳಬಾರದು. ಶುದ್ಧ ಮನಸ್ಸಿನಿಂದ ದೇವರನ್ನು ಸ್ಮರಿಸಬೇಕು. ದೀಪ ಹಚ್ಚುವ ಸಮಯದಲ್ಲಿ ಈ ಮಂತ್ರವನ್ನು ಹೇಳಬೇಕು: ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಮೇ ಹರತು ಪಾಪಂ, ದೀಪ ಜ್ಯೋತಿ ನಮೋಸ್ತುತೆ ಅಂತ. ಈ ಮಂತ್ರವನ್ನು ಹೇಳುತ್ತಾ ದೀಪ ಹಚ್ಚಿದರೆ ನಮ್ಮ ಜೀವನದಲ್ಲಿರುವ ಕತ್ತಲೆ ದೂರಾಗಿ ಜ್ಞಾನದ ಬೆಳಕು ಬರುತ್ತದೆ. ನಂತರ ಓಂ ನಮೋ ನಾರಾಯಣಾಯ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಮಂತ್ರಗಳನ್ನು ಹೇಳಬೇಕು. ದಿನಪೂರ್ತಿ ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಈ ಮಂತ್ರವನ್ನು ವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಮಂತ್ರ ಎಂದು ಹೇಳಲಾಗುತ್ತದೆ. ಮನಸ್ಸಿಗೆ ಶಾಂತಿ ಕೊಡುತ್ತದೆ, ಭಯ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ, ಮನಸ್ಸಿನ ಚಂಚಲತೆಯನ್ನು ದೂರ ಮಾಡುತ್ತದೆ. ಇನ್ನು ಪೂಜಾ ವಿಧಾನ ಬಗ್ಗೆ ಹೇಳೋದಾದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಬೇಕು. ನಂತರ ಮನೆಯ ಬಾಗಿಲಿಗೆ ನೀರು ಎರಚಿ ರಂಗೋಲಿ ಹಾಕಬೇಕು. ಈ ದಿನ ವಿಶೇಷವಾಗಿ ಶಂಕು, ಚಕ್ರ, ನಾಮ, ತುಳಸಿ ಕಟ್ಟೆ, ವಿಷ್ಣುಪಾದ, ಸ್ವಸ್ತಿಕ, ಶಿವಲಿಂಗ, ಬಿಲ್ವಪತ್ರೆ ಇವುಗಳ ರಂಗೋಲಿ ಹಾಕುವುದು ತುಂಬಾ ಶುಭಕರ. ಕೆಲವು ಮನೆಗಳಲ್ಲಿ 11 ಶಿವಲಿಂಗದ ಚಿತ್ರವನ್ನು ಬರೆದು ಪೂಜೆ ಮಾಡುವ ಪದ್ಧತಿಯೂ ಇದೆ. ಶಿವಲಿಂಗದ ಚಿತ್ರ ಬರೆದು ಅದರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿದರೆ ಶಿವನ ವಿಶೇಷ ಅನುಗ್ರಹ ಸಿಗುತ್ತದೆ. ನಂತರ ನಾವು ಕುಲದೇವರು ಗಣೇಶ, ಶಿವ ಹಾಗೂ ವಿಷ್ಣುವಿಗೆ ನಮಸ್ಕಾರ ಮಾಡಿ, ನಾನು ಭಕ್ತಿಯಿಂದ ಪದ್ಮಿನಿ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇನೆ, ನನ್ನ ಕುಟುಂಬಕ್ಕೆ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ದೇವರ ಮನೆಯಲ್ಲಿ ವಿಷ್ಣು, ಶ್ರೀಕೃಷ್ಣ ಅಥವಾ ಲಕ್ಷ್ಮೀನಾರಾಯಣ ಫೋಟೋ ಇಟ್ಟು ತುಳಸಿ ಮಾಲೆ ಅರ್ಪಣೆ ಮಾಡಬೇಕು. ವಿಷ್ಣುವಿಗೆ ತುಳಸಿ ತುಂಬಾ ಪ್ರಿಯ. ತುಳಸಿ ಇಲ್ಲದೆ ವಿಷ್ಣು ಪೂಜೆ ಪೂರ್ಣವಾಗುವುದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ತುಳಸಿ ದಳ ಹಾಗೂ ತುಳಸಿ ಮಾಲೆ ಅರ್ಪಣೆ ಮಾಡಬೇಕು. ಈ ದಿನ ನೈವೇದ್ಯವಾಗಿ ಹಾಲು, ಹಣ್ಣು, ಪಂಚಾಮೃತ ಅಥವಾ ಸಾತ್ವಿಕ ಆಹಾರ ಇಡಬಹುದು. ಏಕಾದಶಿ ಆದ್ದರಿಂದ ಅನ್ನದ ಪದಾರ್ಥವನ್ನು ಸೇವಿಸದೇ ಇರೋದು ಉತ್ತಮ. ಕೆಲವರು ಸಂಪೂರ್ಣ ನಿರ್ಜಲ ಉಪವಾಸ ಮಾಡ್ತಾರೆ, ಕೆಲವರು ಹಾಲು, ಹಣ್ಣು ಸೇವಿಸಿ ಉಪವಾಸ ಆಚರಣೆ ಮಾಡ್ತಾರೆ. ಯಾರಿಗೆ ಹೇಗೆ ಸಾಧ್ಯವೋ ಹಾಗೆ ಭಕ್ತಿಯಿಂದ ಆಚರಣೆ ಮಾಡಬಹುದು.
ಮುಖ್ಯವಾದದ್ದು ಭಕ್ತಿ ಮತ್ತು ಶುದ್ಧ ಮನಸ್ಸು. ಈ ದಿನ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿಗೆ ತುಳಸಿ ಮಾಲೆ ಅರ್ಪಣೆ ಮಾಡುವುದು ತುಂಬ ಒಳ್ಳೆಯದು. ವಿಷ್ಣು ದೇವಸ್ಥಾನ ಇಲ್ಲ ಅಂದರೆ ಶಿವ ದೇವಸ್ಥಾನಕ್ಕೂ ಹೋಗಬಹುದು. ಯಾಕಂದರೆ ಈ ದಿನ ಶಿವ ಮತ್ತು ವಿಷ್ಣು ಇಬ್ಬರ ಆರಾಧನೆಯು ಬಹಳ ಮಹತ್ವದ್ದಾಗಿದೆ. ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿದರೆ ಮನೆಯಲ್ಲಿರುವ ನಕಾರಾತ್ಮಕತೆ ದೂರಾಗಿ ನೆಮ್ಮದಿ ಹೆಚ್ಚಾಗುತ್ತದೆ. ತುಳಸಿ ದೇವಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಕಾರಣ ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆ ಮಾಡಿದರೆ ವಿಷ್ಣುವಿನ ಅನುಗ್ರಹ ಶೀಘ್ರವಾಗಿ ದೊರೆಯುತ್ತದೆ ಅನ್ನೋ ನಂಬಿಕೆ ಇದೆ. ಇನ್ನು ಏಕಾದಶಿ ಸಮಯದ ಬಗ್ಗೆ ಹೇಳೋದಾದರೆ ಮೇ 26 ಮಂಗಳವಾರ ಬೆಳಿಗ್ಗೆ 5:10 ಏಕಾದಶಿ ಪ್ರಾರಂಭವಾಗುತ್ತದೆ ಮತ್ತು ಮೇ 27 ಬುಧವಾರ ಬೆಳಿಗ್ಗೆ 6:21 ಮುಕ್ತಾಯವಾಗುತ್ತದೆ. ಆದ್ದರಿಂದ ಬುಧವಾರದ ದಿನ ಉಪವಾಸ ಆಚರಣೆ ಮಾಡುವುದು ಉತ್ತಮ. ನಂತರ ಮೇ 28 ಗುರುವಾರ ಬೆಳಿಗ್ಗೆ 5:25ರಿಂದ 7:56ರೊಳಗೆ ಪಾರಣ ಮಾಡಬೇಕು. ಅಂದರೆ ಉಪವಾಸ ಬಿಡಬೇಕು. ಈ ಸಮಯದಲ್ಲಿ ಸ್ನಾನ ಮಾಡಿ ದೇವರಿಗೆ ಪ್ರಸಾದ ಇಟ್ಟು ನಂತರ ಉಪವಾಸ ಮುಗಿಸಬೇಕು. ಪಾರಣ ಸಮಯ ಮೀರಿಸಬಾರದು. ಸ್ನೇಹಿತರೆ, 3 ವರ್ಷಕ್ಕೊಮ್ಮೆ ಮಾತ್ರ ಸಿಗುವ ಈ ಅಪರೂಪದ ಪದ್ಮಿನಿ ಏಕಾದಶಿಯನ್ನು ಯಾರೂ ಕೂಡ ಮಿಸ್ ಮಾಡಿಕೊಳ್ಳಬೇಡಿ. ಭಕ್ತಿಯಿಂದ ಆಚರಣೆ ಮಾಡಿ. ವಿಷ್ಣು ಹಾಗೂ ಶಿವ ಇಬ್ಬರ ಆಶೀರ್ವಾದವು ನಿಮ್ಮ ಮನೆ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ತುಂಬಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.